ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. KKR ವರ್ಸಸ್ SRH ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ಅಲ್ಲಿ KKR ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. KKR ಅಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನ್ ಇರ್ಬೋದು ಗುರು, ಆದ್ರೆ ಡಿಸಿಷನ್ ನಮ್ಮ SRH ಗೆ ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಯ್ತಾ ಅಂತ. ಯಾ ಗುರು ಅದೊಂಥರ ಡಿಸಿಷನ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಯ್ತು ಅಂತಾನೆ ಹೇಳ್ಬೋದು. ಯಾ ಗುರು ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಗುರು, ಸ್ಟಾರ್ಟಿಂಗ್ ವೈಭವ್ ಅವ್ರ ಬೌಲಿಂಗ್ ಗೆ ಒಂಚೂರು ಟ್ರಾವಿಸ್ ಹೆಡರ್ ಒಂಚೂರು ತಿನ್ಕಾಡ್ತಿರ್ತಾರೆ, ಅಂದ್ರೆ ಸ್ವಿಂಗ್ ಎಲ್ಲ ಆಗ್ತಿರತ್ತೆ, ಪ್ಲೇಡ್ ಅಂಡ್ ಮಿಸ್ ಆಗ್ತಿರತ್ತೆ. ಆಮೇಲೆ ಒಂದ್ಸತಿ ಇಬ್ರು ಹೊಡಿಯಾಕ್ ಶುರು ಮಾಡೋದ್ಮೇಲೆ ಗುರು ಇಬ್ರು ನಾಯಿ ಹೊಡೆದಂಗ್ ಹೊಡಿತಾರೆ ಗುರು. ಪಾಪ KKR ಬೌಲರ್ಸ್ ಗೆ ಜಿಗುಪ್ಸೆ ಬರ್ಬಿಟ್ಟಿರ್ತದೆ. ಏನ್ ಗುರು ಈಗ ಹೊಡಿತವ್ರೆ, ಹೊಡಿಯಸ್ಕೊಳ್ಳೋದ್ ಕನ್ಫರ್ಮ್, ಬಟ್ ಹೊಡೆದಾಗ ಒಂಚೂರು ಏನಾದ್ರು ಫೀಲ್ ಆಗಿರತ್ತೆ ಗುರು. ಆದ್ರೂ ಪವರ್ ಪ್ಲೇ ಅಲ್ಲಿ ಬಂದು ಗುರು ನಮ್ಮ ಸುನಿಲ್ ನಾರಾಯಣ್ ಅವರು ಬರೀ 3 ರನ್ ಕೊಡ್ತಾರೆ ಗುರು. ಓವರ್ ಆಲ್ ನೀವು ನೋಡಿದ್ರೆ ಸ್ಟಾಟ್ಸ್ ನ 39 ರನ್ ಹೊಡಿಸ್ಕೊಂಡಿದ್ದಾರೆ 4 ಓವರ್ಗೆ, ಬಟ್ ಪವರ್ ಪ್ಲೇ ಅಲ್ಲಿ ಕೇವಲ 3 ರನ್ ಕೊಡ್ತಾರೆ. ಅದಕ್ಕೆ ಒಂದ್ ಸಲ್ಯೂಟ್ ಹೊಡಿಲೇಬೇಕು ಗುರು. ಆಮೇಲೆ ಇವರಿಬ್ರು ಸಹ 21 ಬಾಲ್ ಆಡೋದು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಗುರು. ನಮ್ಮ ಟ್ರಾವಿಸ್ ಹೆಡ್ ಮತ್ತೆ ನಮ್ಮ ಅಭಿಷೇಕ್ ಶರ್ಮಾ ಅವರು, ಟ್ರಾವಿಸ್ ಹೆಡ್ ಅವರು 46 ರನ್ ಹೊಡಿತಾರೆ, ಮತ್ತೆ ಅಭಿಷೇಕ್ ಶರ್ಮಾ ಅವರು 48 ರನ್ ಹೊಡಿತಾರೆ. ಆಮೇಲೆ ಗುರು ನಮ್ಮ ಇಶಾನ್ ಕಿಶನ್ ಅವರು ಒಂದ್ ರೇಂಜ್ ಚೆನ್ನಾಗೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವರು ಔಟ್ ಆಗ್ತಾರೆ. ನಮ್ಮ ಅಭಿಷೇಕ್ ಶರ್ಮಾ ಅವ್ರದ್ದು ವರುಣ್ ಚಕ್ರವರ್ತಿ ಅವ್ರು ಕ್ಯಾಚ್ ಹಿಡಿತಾರೆ ಗುರು. ನಾನ್ ಆ ಕ್ಯಾಚ್ ಸಡನ್ ಆಗಿ ಹಿಡಿದಿದ್ ನೋಡಿದಾಗ ಅದ್ ಯಾರೋ ಬೇರೆಯವ್ರು ಅನ್ಕೊಂಡೆ. ವರುಣ್ ಚಕ್ರವರ್ತಿ ಅಷ್ಟು ಏನ್ ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಅಷ್ಟು ಒಳ್ಳೆ ಫೀಲ್ಡರ್ ಅಲ್ಲ, ಅಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿ ಆತರ ಕ್ಯಾಚಸ್ ನಾನು ತಗೊಳೋದ್ ನೋಡಿರ್ಲಿಲ್ಲ. ಕ್ಯಾಚ್ ಇಂದು ಒಂದಿಷ್ಟು ಕಾಂಟ್ರವರ್ಸಿ ನಡೆಯುತ್ತೆ ಗುರು. ಕಾಂಟ್ರವರ್ಸಿ ನಡಿಲೇಬೇಕು. ಪಾಸಿಟಿವ್ ನೆಗೆಟಿವ್ ಯಾವತ್ತು ಟ್ರೆಂಡಿಂಗ್ ಅಲ್ಲಿ ಇರಬೇಕು. ಕಾಂಟ್ರವರ್ಸಿ ಆಗದೆ ಒಳ್ಳೇದು. IPL ಗೆ ಹೋಗ್ತಾರೆ ಅವರು ಕಾಂಟ್ರವರ್ಸಿಗಳಾಗ್ಲಿ ಅಂತಾರೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಗುರು ಕ್ಲಾಸಿನ್ ಅವ್ರದ್ದೊಂದು ಹಾಫ್ ಸೆಂಚುರಿ ಹೊಡಿತಾರೆ. ಮತ್ತೆ ನಮ್ ನಿತೀಶ್ ರೆಡ್ಡಿ ಸಖತ್ತಾಗಿ ಆಡ್ತಾರೆ ಗುರು. ಕ್ಲಾಸಿನ್ ಅವ್ರದ್ದು ಒಂದು ಕ್ಯಾಚ್ ಗುರು ಮದೀಶ್ ಪಾಂಡೆ ಮತ್ತೆ ಅನ್ಕುಲ್ ರಾಯ್ ಅಂತ ಅನ್ಸುತ್ತೆ ಗುರು. ಆ ಕಡೆಯಿಂದ ಇಬ್ರು ಆರಾಮ್ಸಾಗಿ ಕ್ಯಾಚ್ ತಗೋಬೋದಿತ್ತು, ಆ ಒಂದು ಕ್ಯಾಚ್ ನ ಬಿಟ್ಬಿಡ್ತಾರೆ. ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು 4 ವಿಕೆಟ್ ನ ತೆಗಿತಾರೆ ಗುರು. ಬಟ್ 227 ಆಗ್ಬಿಡತ್ತೆ ಟಾರ್ಗೆಟ್. 227 ಒಂಥರ ಕಷ್ಟನೇ, ಒಂಥರ ಟಾರ್ಗೆಟ್ ಅದು. ಅಂದ್ರೆ ಹೊಡಿಬಹುದು ಲೆಕ್ಕದಲ್ಲಿ ಇವಾಗಿರೋ ಸ್ಟ್ಯಾಂಡರ್ಡ್ಸ್ ಗೆ. ಬಟ್ 200 ಪ್ಲಸ್ ಇದ್ದಾಗ ಏನಪ್ಪಾ ಆಗತ್ತೆ ಅಂದ್ರೆ ಪ್ರತಿ ಓವರ್ ಸಹ ಹೊಡಿಲೇಬೇಕಾಗತ್ತಲ್ಲ ಗುರು. ಆವಾಗ ಏನಾದ್ರು ಮಿಸ್ ಟೈಮ್ ಆಗೋ ಚಾನ್ಸಸ್ ಎಲ್ಲ ಇದ್ದೇ ಇರತ್ತೆ. ಮಿಸ್ ಟೈಮ್ ಆಗ ಗೊತ್ತಲ್ಲ ಗುರು, ಕ್ಯಾಚ್ ಆಗತ್ತೆ ಅಷ್ಟೇ. ಒಂದ್ ಡಿಸಿಷನ್ ಅಲ್ಲಿ ತಪ್ಪಾಯ್ತು ಅಂದ್ರೆ ಮುಗೀತು ಗುರು. ಆಮೇಲೆ ನಮ್ಮ KKR ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ನಮ್ಮ ಫಿನ್ ಹಲೇನ್ ಅವರು ಸ್ಟಾರ್ಟಿಂಗ್ ಫಸ್ಟ್ ಬಾಲ್ ನಮ್ಮ ಅಜಿಂಕ್ಯ ರಹಾನೆ ಸಿಂಗಲ್ ತಂದ್ಕೊಡ್ತಾರೆ. ಆಮೇಲೆ ಗುರು ಫಿನ್ ಹಲೇನ್ ಅವರು ವರ್ಡ್ ಪೇನ್ ಗೆ ಒಂಥರ ಪೇನ್ ಬರೆಸ್ಬಿಡ್ತಾರೆ. ಗುರು ಅವರು ಒಳ್ಳೆ ಬೌಲರೇ, ಬಟ್ ಆ ರೇಂಜ್ ಹೊಡಿಸ್ಕೊಂಡ್ಮೇಲೆ ನಮ್ಮ ಇಶಾನ್ ಕಿಶನ್ ಅವರು ಒಂದ್ ಒಳ್ಳೆ ಸ್ಟ್ರಾಟಜಿನ ಮಾಡ್ತಾರೆ ಗುರು. ಅದಾದ ನಂತರ ನಮ್ಮ ಹರ್ಷ್ ದುಬೆ ಅವರಿಗೆ ಬೌಲಿಂಗ್ ಕೊಡ್ತಾರೆ. ಸೇಮ್ ಅದೇ ಪ್ಯಾಟರ್ನ್ ನಮ್ಮ ಅಜಿಂಕ್ಯ ರಹಾನೆ ಅವರು ಸಿಂಗಲ್ ತಂದು ಕೊಡ್ತಾರೆ. ಆಮೇಲೆ 4 ಹೊಡಿತಾರೆ ಗುರು. ಆಮೇಲೆ ಆ ಒಂದು ಕ್ಯಾಚ್ ಹರ್ಷ್ ದುಬೆ ಅವ್ರು ತಗೋತಾರಲ್ಲ ಗುರು, ಅವಾಗಿಂದ ಮ್ಯಾಚ್ ಚೇಂಜ್ ಆಗಕ್ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಗ್ರೀಶ್ ರಘುವಂಶಿ ಅವ್ರ ಒಂದ್ ರೇಂಜ್ ಚೆನ್ನಾಗಿ ಆಡ್ತಿರ್ತಾರೆ ಗುರು. ಅವ್ರದ್ದು ಸೆಂಚುರಿ ಆಗತ್ತೆ. ಅವ್ರದ್ದು ಒಂಥರ ಲಕ್ಕೆಲ್ಲ ಇತ್ತಲ್ಲ ಗುರು. ಕ್ಯಾಮ್ರಾನ್ ಗೀನ್ ಅವರು ಔಟ್ ಆಗ್ತಾರೆ. ಕ್ಯಾಮ್ರಾನ್ ಗೀನ್ ಅವ್ರು ರನ್ ಔಟ್ ಆಗತ್ತಲ್ಲ ಗುರು. ಇಶಾನ್ ಮಲಿಂಗ್ ಅವರು ಅದ್ರಲ್ಲೂ ಸಹ ಇನ್ವಾಲ್ವ್ ಆಗಿರ್ತಾರೆ ಇಶಾನ್ ಮಲಿಂಗ್ ಅವರು. ಮತ್ತೆ ಇನ್ನೊಂದು ರನ್ ಔಟ್ ವೆರಿ ವೆರಿ ಇಂಪಾರ್ಟೆಂಟ್, ಅದು ರಿಂಕು ಸಿಂಗ್ ಮತ್ತೆ ಅಂಗ್ರೀಶ್ ರಘುವಂಶಿ ಆಡ್ತಿದಾಗ KKR ಕಡೆನೆ ಮ್ಯಾಚ್ ಇತ್ತು ಗುರು. ಬಟ್ ಆ ಒಂದು ಟೈಮ್ ಅಲ್ಲಿ ಅದೊಂದು ರನ್ ಔಟ್ ಅಫೆಕ್ಟ್ ಮಾಡ್ತು ಅಂತ ಹೇಳ್ಬೋದು. ಲೆಕ್ಕದಲ್ಲಿ ರಿಂಕು ಸಿಂಗ್ ಅವರೇ ಒಂಚೂರು ಓಡ್ ಬಂದೆ, ಆಮೇಲೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಯಾರೋ ತಪ್ಪಾಡಿರೋ ತಪ್ಕೊಳಕ್ ಇಷ್ಟ ಪಡಲ್ಲ ಗುರು ಅದ ಗ್ರೌಂಡ್ ಅಲ್ಲಿ. ಮತ್ತೆ ಗುರು ಇಲ್ಲೋ ತರ ಅಂಗ್ರೀಶ್ ರಘುವಂಶಿ ಅವ್ರಿಗೆ ಒಂಥರ ಲಕ್ಕಿತ್ತು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕ್ಯಾಮರಾನ್ ಗ್ರೀನ್ ಅವರು ಔಟ್ ಆಗ್ತಾರಲ್ಲ ಗುರು, ಅದು ಲೆಕ್ಕದಲ್ಲಿ ಹಿಂದಿನ ಮೇಲೆ ಒಂಚೂರು ಅದು ಇದು ಹಂಗೆ ಹಿಂಗೆ ಆಗತ್ತೆ. ಲೆಕ್ಕದಲ್ಲಿ ರಘುವಂಶಿ ಅವರು ಬ್ಯಾಟಿಗೆ ಬಾಲ್ ಟಚ್ ಆಗ್ಬಿಡತ್ತೆ. ಆಮೇಲೆ ಇಶಾನ್ ಮಲಿಂಗ್ ಅವ್ರು ಹೊಡಿತಾರೆ. ನೆಕ್ಸ್ಟ್ ಬಾಲ್ ಅವರು ಇಶಾನ್ ಮಲಿಂಗ ಅವ್ರ ಕಾಲ್ಗೆ ಬಾಲ್ ಹೊಡಿಯತ್ತೆ. ಅಂಗ್ರೀಶ್ ರಘುವಂಶಿ ಹೊಡೆದಿದ್ದು ಅದನ್ನ ಗುರು ಇಶಾನ್ ಮಲಿಂಗ ಅವರು ಸಗದಾಗ ರನ್ ಔಟ್ ಹೊಡಿತಾರೆ. ಇವತ್ತು SRH ಫೀಲ್ಡಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಗುರು, ಬಟ್ ಅವರು ಯಾವಾಗ ಬೇಕೋ ಅವಾಗ ನೀಟಾಗಿತ್ತು ಗುರು. ಏನೇನ್ ನೀಟಾಗಿ ಮಾಡ್ಬೇಕು ಅದನ್ನೆಲ್ಲ ನೀಟಾಗಿ ಮಾಡಿದ್ರು ಗುರು. ಅದರಿಂದಾನೇ ಇವರು ಗೆಲ್ಲಿಕ್ಕೆ ಆಗಿದ್ದು ಗುರು. ಆಮೇಲೆ ಗುರು ಅನ್ಕುಲ್ ರಾಯ್ ಔಟ್ ಆಗ್ತಾರೆ, ರಿಂಕು ಸಿಂಗ್ ಅವರೆಲ್ಲ ಔಟ್ ಆಗ್ತಾರೆ. ಗೊತ್ತಾಗ್ಬಿಡದೆ ಗುರು ಕೊನೆಯಲ್ಲಿ ಮ್ಯಾಚ್ ಮುಗೀತು ಅಂತ, ಗೆಲ್ಲಕ್ಕಾಗಲ್ಲ KKR ಅವರು ಅಂತ. ಬಟ್ ಎಷ್ಟು ಕಮ್ಮಿ ರನ್ ಇಂದ ಸೋಲ್ತಾರೆ ಅಂತ ಇರತ್ತೆ, 65 ರನ್ ಇಂದ ಸೋತಿದ್ದಾರೆ. ಕೊನೆಯಲ್ಲಿ ಗುರು ಅದ್ ಏರಿಕ್ C8 ಸ್ಟ್ರಾಟಜಿಕ್ ಟೈಮ್ ಔಟ್ ಕೊಟ್ರೆ ಗೊತ್ತಿಲ್ಲ, ಅಡ್ವರ್ಟೈಸ್ ಇಂದ ದುಡ್ಡು ಮಾಡ್ಬೇಕಲ್ಲ ಗುರು. ಅದ್ರಿಂದಾನೇ C8 ಸ್ಟ್ರಾಟಜಿಕ್ ಟೈಮ್ ಔಟ್ ಕೊಟ್ರು ಅಂತಾನೆ ಹೇಳ್ಬೋದು. ಅದು ಕೊಡದೆ ಹೋಗಿದ್ರು ಗುರು ಆಗಿರ್ತಿತ್ತು ನನ್ನ ಅನಿಸಿಕೆಯ.
ಕೊನೆಯಲ್ಲಿ ಔಟ್ ಆಗ್ತಾರೆ ಮುನಾದ್ ಕತ್ ಅವ್ರಿಗೆ ಬೌಲಿಂಗ್ ಗೆ ನಮ್ಮ ವರುಣ್ ಚಕ್ರವರ್ತಿ ಅವರು. ಅಲ್ಲಿಗೆ ಈ ಒಂದು ಮ್ಯಾಚ್ ಮುಗಿಯತ್ತೆ. ಯಾವ ಈ ಒಂದು ಮ್ಯಾಚ್ ಒಂಥರ ಚೇಂಜ್ ಮಾಡ್ತು ಅಂತ ಹೇಳ್ಬೋದು ಈ ಸತಿ IPL ನ. ಯಾಕಪ್ಪ ಅಂದ್ರೆ ಗುರು ಸ್ಟಾರ್ಟಿಂಗ್ 5 ಮ್ಯಾಚ್ ಇದೆಯಲ್ಲ ಆ 5 ಮ್ಯಾಚ್ ಸಹ ಚೇಂಜ್ ಮಾಡಿರೋರೆ ಗೆದ್ದಿದ್ದು. ಬಟ್ ಈ ಒಂದು ಮ್ಯಾಚ್ ನ ಡಿಫೈನ್ ಮಾಡಿರೋರು ಗೆದ್ದಿದ್ದಾರೆ. ಅದು ಒಂಥರ ಗೇಮ್ ನ ಚೇಂಜ್ ಮಾಡ್ತು ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ಹೊಡಿರಪ್ಪ ಸಬ್ಸ್ಕ್ರೈಬ್ ನ ಮಾಡ್ರೋ. ಲೈಕ್ ಇನ್ನಿಷ್ಟ ಕೇಳ್ಬೇಕು ನಿಮ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.